ನಿನ್ ಮೇಲೆ ಅದಕ್ಕೆ ಎಷ್ಟು ಕರುಣೆ ತೋರಿಸ್ತಾರೆ. ಅವ್ರ ಮಗುನೇ ಕಿತ್ಕೊಳ್ಳೋದಕ್ಕೆ ನೋಡ್ತಿದ್ಯಲ್ಲ, ನಿನಗೆ ಮನುಷ್ಯತ್ವ ಅನ್ನೋದಾದ್ರೂ ಇದೆಯಾ? ಅಶ್ವಿನ್ ಮತ್ತೆ ಅಕ್ಕ ಇಬ್ರು ಎಲ್ಲಾನು ಹೇಳಿದ್ರು, ಆದ್ರೆ ಅದ್ಯಾವುದು ನಾನು ಮಾಡಿಲ್ಲ ಸರ್. ಅದ್ ಹೇಗಾಯ್ತು ಅಂತಾನು ನನಗ್ ಗೊತ್ತಿಲ್ಲ. ಆದ್ರೆ ನನಗ್ ಚೆನ್ನಾಗ್ ಗೊತ್ತು. ಆ ಮಾಯಮ್ಮ ನಿನಗ್ ಭಸ್ಮ ಕೊಟ್ಟು ಮಿಕ್ಸ್ ಮಾಡಿ ಅದನ್ನ ಮಗು ಕೊಡು ಅಂತ ಹೇಳಿದಾಳಲ್ವಾ, ನೀನ್ ಹಾಗೆ ಮಾಡಿದ್ಯಾ, ಅದಕ್ಕೆ ಮಗು ಹಾಗೆ ಆಡ್ತಿದೆ. ಅಯ್ಯೋ ಸರ್, ಆ ಮಾಯಮ್ಮನ್ ಮುಖ ನೋಡೆ ನಾನು ಎಷ್ಟೋ ದಿನ ಆಯ್ತು ಸರ್. ನಿಜ ಒಪ್ಕೋ ಮೀರಾ, ಏನ್ ಮಾಡ್ದೆ ಅದಕ್ಕೆ ಮಗುಗೆ ಹೇಳು. ಅಯ್ಯೋ ಸರ್, ನಾನೇನು ಮಾಡಿಲ್ಲ ಸರ್, ಪ್ಲೀಸ್ ನನ್ನ ನಂಬಿ ಸರ್. ನಿನ್ನ ನಂಬೋದಾ? ನೀನೊಂಥರ ವಿಷ ಜಂತು ಇದ್ದ ಹಾಗೆ. ನನ್ ಮಣಿ ಇದ್ದಿದ್ ಗುಲಾಬಿ ಪಾಟ್ನ ಹೊಡೆದಾಕ್ತೆ, ಈಗ ಕೃಷ್ಣನ್ನ ಅತ್ಕೆಯಿಂದ ದೂರ ಮಾಡೋದಕ್ ನೋಡ್ತಿದ್ಯಾ. ಇದೆಲ್ಲದಕ್ಕೂ ಸೇರಿ ನಿನ್ಗೆ ಎಂತ ಶಿಕ್ಷೆ ಸಿಗುತ್ತೆ ನೋಡ್ತಾ ಇರೋ. ನಡಿ ಈಗ ನನ್ ಜೊತೆ. ಅಯ್ಯೋ ಸರ್, ಸರ್ ಬೇಡ ಸರ್, ನನ್ನನ್ನು ಬಿಟ್ಬಿಡಿ ಸರ್. ಇವತ್ ನಾನ್ ನಿನಗೆ ಕೊಡೋ ಶಿಕ್ಷೆನ ಜೀವನ್ ಪರ್ಯಂತ ನೀನ್ ನೆನ್ಪಿಟ್ಕೋಬೇಕು. 3 ದಿನ ಜ್ವರ ಬಂದ್ ಮಲಗ್ಬೇಕು, ಹಾಗ್ ಮಾಡ್ತೀನಿ. ನಡಿ ಸರ್. ಸರ್ ಪ್ಲೀಸ್ ಸರ್. ಸೇವಂತಿ, ಮಗುನ ಯಾಕೆ ಮುಟ್ಟಕ್ಕೆ ಹಿಂಜರಿತಾ ಇದೆಯಾ? ಮುಟ್ಟಬಾರ್ದಾ? ಇಲ್ಲ ಸರ್, ನನ್ಗೆ ಯಾಕೋ ಭಯ ಆಗ್ತಿದೆ. ಭಯ ಯಾಕೆ? ಕೃಷ್ಣನ್ಗೆ ತಾನಿಲ್ ಮಲಗಿದ್ದೀನಿ ಅಂತ ಗೊತ್ತಿಲ್ಲ. ನಾನು ಅವನ ಮೇಲೆ ಕೈ ಹಾಕಿ ಮತ್ತವನ್ಗೆ ಎಚ್ಚರ ಆಗಿ ನನ್ನ ಮುಖ ನೋಡಿ ಕೋಪ ಮಾಡ್ಕೊಂಡು ಎದ್ದು ಹೋಗ್ಬಿಟ್ರೆ? ಅವನು ಯಾಕೆ ಎದ್ದು ಹೋಗ್ತಾನೆ? ಅವನು ನಿನ್ ಮಗ ಸೇವಂತಿ. ಈಗ ಅವನು ಹಾಗೆ ತಾನೇ ಸರ್ ಮಾಡ್ತಾ ಇರೋದು. ನಾನ್ ಪ್ರೀತಿಯಿಂದ ತಪ್ಕೊಂಡ್ರೆ ಬಿಡಿಸ್ಕೊಂಡು ಓಡ್ತಾನೆ. ಪಾಪ ಅಜ್ಜಿ ಮೊಮ್ಮಗನ ನೋಡ್ಬೇಕು ಅಂತ ಖುಷಿಯಾಗಿ ಬಂದ್ರು. ಇವನ್ಗೆ ಹೀಗಾಗಿದೆ ಅಂತ ಅವ್ರಿಗೆ ಹೇಗ್ ಸರ್ ಹೇಳೋದು? ಬೇಡ, ಆ ತಪ್ಪು ಮಾತ್ರ ಮಾಡಕ್ ಹೋಗ್ಬೇಡ. ಅಜ್ಜಿ ಅದನ್ನೆಲ್ಲ ತಡ್ಕೊಳಲ್ಲ. ಹಾಗಂತ ಸತ್ಯನ ಎಷ್ಟು ದಿವಸ ಮುಚ್ಚಿಡಕ್ಕಾಗತ್ತೆ? ಬೆಳಗ್ಗೆ ಎದ್ದ ತಕ್ಷಣ ಅವನಿಲ್ಲಿಂದ ಓಡ್ ಹೋಗ್ತಾನೆ. ಆ ಮೀರನ ತಪ್ಕೋತಾನೆ. ಸೇವಂತಿನ ನಮ್ಮನೆ ಅಲ್ಲ ಅಂತ ಹೇಳ್ತಾನೆ. ಅಳಬೇಡ ಸೇವಂತಿ, ಸಮಾಧಾನ ಮಾಡ್ಕೋ. ಕಡೆ ಪಕ್ಷ ವೇದನಾಯಕಿ ಅಮ್ಮ ಆದ್ರೂ ಧ್ಯಾನದಿಂದ ಇದ್ದಿದ್ರೆ ನಮ್ಗೇನಾದ್ರೂ ಪರಿಹಾರ ಹೇಳ್ತಿದ್ರೋ ಏನೋ. ಪಾಪ ಸರ್, ಅಜ್ಜಿ ಇಷ್ಟು ದಿವಸ ಅಲ್ಲೇ ಇದ್ದು ಅವ್ರಿಗೋಸ್ಕರ ಕಾದಿದ್ದಾರೆ. ಇನ್ನೂ ಅವ್ರ ಎಚ್ಚರ ಆಗಿಲ್ಲ ಅಂತಂದ್ರೆ ಎಲ್ಲ ನಮ್ಮ ಹಣೆ ಬರ ಅಷ್ಟೇ. ಅಷ್ಟೊಂದು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಇದು ಹೀಗೆ ಇರಲ್ಲ, ಎಲ್ಲ ಬದಲಾಗತ್ತೆ. ಏನ್ ಬದಲಾಗುತ್ತೋ ಏನೋ. ನನಗಂತೂ ನನ್ನ ಹಣೆ ಬರದಲ್ಲಿ ಖುಷಿ ಅನ್ನೋದು ಇದೆಯಾ ಇಲ್ವಾ ಅಂತ ಅನಿಸ್ತಾ ಇದೆ. ಹಾಗ್ಯಾಕೆ ಅನ್ಕೋತೀಯ? ನಮ್ಗೇನ್ ಮೊದಲನೇ ಸಲನ ಕಷ್ಟ ಬರ್ತಾ ಇರೋದು? ಈ ತರ 100 ಕಷ್ಟಗಳು ಬಂದಿದೆ, ಅದನ್ನ ಎದುರಿಸಿದೀವಿ, ಗೆದ್ದಿದೀವಿ. ಇದು ಹಾಗೆ ಆಗುತ್ತೆ ಅನ್ಕೋ. ಸರ್, ಅದೇ ಬೇರೆ ಇದೇ ಬೇರೆ. ಆಗ ಎಲ್ಲ ಕಷ್ಟದಲ್ಲೂ ನಾವು ಹೋರಾಡಬಹುದಾಗಿತ್ತು. ಇಲ್ಲಿ ಹೇಗ್ ಹೋರಾಟ ಮಾಡ್ತೀರಾ? ಯಾರ ಜೊತೆ ಹೋರಾಟ ಮಾಡ್ತೀರಾ? ಸರ್ ಏನ್ ಮಾಡ್ತಿದ್ದೀರಾ? ನೋಡು, ನಾಳೆ ಏನು ಅಂತ ಯೋಚನೆ ಮಾಡ್ತಾ ಇವತ್ತಿನ ಸುಖನ ಕಳ್ಕೋಬೇಡ. ಸದ್ಯಕ್ಕೆ ಅವನು ಸುಮ್ಮನೆ ಮಲಗಿದ್ದಾನೆ, ಗಾಢವಾದ ನಿದ್ರೆಲಿದ್ದಾನೆ. ಈ ಕ್ಷಣನ ಅನುಭವಿಸು. ಕಂದ ಕಂದ ಆಲಿಸು ಹಾಡು, ಕೊಂಚ ದಿವಸ ಒಣಗಿ ಆಡು. ನೆಮ್ಮದಿಯಾಗಿ ಕಾಲನು ನೀಡು, ಕೊಂಚ ತಡೆದು ಜಗವನು ನೋಡು. ಬೆರಳನು ನೀನು ಹಿಡಿಯೋ, ಸಮಯದವರೆಗೂ ತಡೆಯೋ. ಈ ಗರ್ಭಾನೆ ನಿನಗೆ ಮೈದಾನವೀಗ, ದಣಿಯದಿ ನವಮಾಸಾಡಿ. ಸರ್, ಇಲ್ಲೇ ನಿಂತಿರು.
ಅಯ್ಯೋ